ಎಲ್ಲರಿಗೂ ನಮಸ್ಕಾರ. ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಸೆಪ್ಟೆಂಬರ್ 17ರ ದಿನದ ಕರೆಂಟ್ ಅಫೇರ್ಸ್ MCQ ಪ್ರಶ್ನೋತ್ತರಗಳನ್ನು ಕ್ಷಣಗಳಲ್ಲಿ ನೋಡೋಣ. ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ತಪ್ಪದೇ ನಿಮ್ಮ ಬೆಂಬಲವನ್ನು ನಮಗೆ ನೀಡಿ. ಇಂದಿನ ಮೊದಲ ಪ್ರಶ್ನೆ. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಎಲೆಕ್ಟ್ರೋಟೆಕ್ನಿಕಲ್ ಆಯೋಗದ 89ನೇ ಸಾಮಾನ್ಯ ಸಭೆ ಎಲ್ಲಿ ಪ್ರಾರಂಭವಾಯಿತು? ಸರಿಯಾದಂತಹ ಉತ್ತರ ನವದೆಹಲಿ. ಮಹಿಳಾ ಹಾಕಿ ಏಷ್ಯಾ ಕಪ್ 2025ರ ಫೈನಲ್ನಲ್ಲಿ ಚೀನಾ ಗೆದ್ದಿತು. ಈ ಪಂದ್ಯದ ರನ್ನರ್ ಅಪ್ ಯಾರಾದರು? ಸರಿಯಾದಂತಹ ಉತ್ತರ ಭಾರತ. ಇತ್ತೀಚೆಗೆ 2025ರ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಯಾವಾಗ ಆಚರಿಸಲಾಯಿತು? ಸರಿಯಾದಂತಹ ಉತ್ತರ ಸೆಪ್ಟೆಂಬರ್ 15. ಇತ್ತೀಚೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾರತದ ಅತಿದೊಡ್ಡ ವೀರ್ ಸಾವರ್ಕರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಅನ್ನು ಯಾವ ಸ್ಥಳದಲ್ಲಿ ಉದ್ಘಾಟಿಸಿದರು? ಸರಿಯಾದಂತಹ ಉತ್ತರ ಗುಜರಾತ್ನ ಅಹಮದಾಬಾದ್ನಲ್ಲಿರುವ ನರನ್ಪುರದಲ್ಲಿ. ಇತ್ತೀಚೆಗೆ ಯಾವ ಜಲಾಂತರ್ಗಾಮಿ ವಿರೋಧಿ ಯುದ್ಧ ನೌಕೆಯನ್ನು ಭಾರತೀಯ ನೌಕಾಪಡೆಗೆ ಸೇರಿಸಲಾಯಿತು? ಸರಿಯಾದಂತಹ ಉತ್ತರ INS ಎಂಡ್ರೋತ್, ಇಂಡಿಯನ್ ನೇವಿ ಶಿಪ್ ಎಂಡ್ರೋತ್. ಇತ್ತೀಚೆಗೆ ಯಾವ ರಾಜ್ಯದ ಹಾರ್ನ್ಬಿಲ್ ಉತ್ಸವವು ಸಾಂಸ್ಕೃತಿಕ ಸಂಗೀತ ಮತ್ತು ನೃತ್ಯಕ್ಕಾಗಿ ಸಿಲ್ವರ್ ಬ್ಯಾನಿಯನ್ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ? ಸರಿಯಾದಂತಹ ಉತ್ತರ ನಾಗಾಲ್ಯಾಂಡ್. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಕಂಬೈನ್ಡ್ ಕಮಾಂಡರ್ಸ್ ಸಮ್ಮೇಳನ 2025 ಯಾವ ಸ್ಥಳದಲ್ಲಿ ಉದ್ಘಾಟಿಸಿದರು? ಸರಿಯಾದಂತಹ ಉತ್ತರ ಕೋಲ್ಕತ್ತಾ. ಇತ್ತೀಚೆಗೆ ಮೆದುಳನ್ನು ತಿನ್ನುವ ಅಮೀಬಿಕ್ ಮೆನಿಂಗೋಎನ್ಸೆಫಾಲಿಟಿಸ್ ನಿಂದಾಗಿ 6ನೇ ಸಾವು ಎಲ್ಲಿ ಸಂಭವಿಸಿದೆ? ಸರಿಯಾದಂತಹ ಉತ್ತರ ಕೇರಳ. ಇತ್ತೀಚೆಗೆ ಯಾವ ರಾಜ್ಯದ ಮಾಜಿ ಮುಖ್ಯಮಂತ್ರಿ DD ಲಪಾಂಗ್ 91ನೇ ವಯಸ್ಸಿನಲ್ಲಿ ನಿಧನರಾದರು? ಸರಿಯಾದಂತಹ ಉತ್ತರ ಮೇಘಾಲಯ. ಇತ್ತೀಚೆಗೆ 77ನೇ ಪ್ರೈಮ್ ಟೈಮ್ ಎಮಿ ಅವಾರ್ಡ್ಸ್ 2025 ಎಲ್ಲಿ ನಡೆಯಿತು? ಸರಿಯಾದಂತಹ ಉತ್ತರ ಲಾಸ್ ಏಂಜಲೀಸ್. ಇತ್ತೀಚೆಗೆ ನೀತಿ ಆಯೋಗದ ಅಟಲ್ ಇನ್ನೋವೇಷನ್ ಮಿಷನ್ ಅಡಿಯಲ್ಲಿ ಮೆಗಾ ಟಿಂಕರಿಂಗ್ ಡೇ ಉಪಕ್ರಮವು ಯಾವ ಪಟ್ಟಿಗಳಲ್ಲಿ ಸ್ಥಾನ ಪಡೆದಿದೆ? ಸರಿಯಾದಂತಹ ಉತ್ತರ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಮತ್ತು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್. ಇತ್ತೀಚೆಗೆ ನಡೆದ 2025ರ ಪುರುಷರ ಹಾಕಿ ಏಷ್ಯಾ ಕಪ್ನ 12ನೇ ಆವೃತ್ತಿಯನ್ನು ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದಂತಹ ಉತ್ತರ ನಮ್ಮ ಭಾರತದ ಬಿಹಾರ್ನಲ್ಲಿರುವ ರಾಜ್ಗಿರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ನಲ್ಲಿ. ಇತ್ತೀಚೆಗೆ ಭೂಪೇನ್ ಹಜಾರಿಕಾ ಅವರ ಜನ್ಮ ಶತಮಾನೋತ್ಸವವನ್ನು ಆಚರಿಸಲಾಯಿತು. ಅವರು ಯಾವ ರಾಜ್ಯದವರು? ಸರಿಯಾದಂತಹ ಉತ್ತರ ಅಸ್ಸಾಂ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಆದಷ್ಟು ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ರೀತಿಯ ಇನ್ನೂ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.